ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಶುರುವಾಗಿದೆ ಕೌಂಟ್ ಡೌನ್. ಹೈಕಮಾಂಡ್ಗೆ ಧನ್ಯವಾದ ಹೇಳಿ ಬಂದಂತ ಡಿಕೆ ಶಿವಕುಮಾರ್ ದೆಹಲಿಯಿಂದ ತಡರಾತ್ರಿ ಬೆಂಗಳೂರಿಗೆ ಆಗಮಿಸಿದ ಡಿಕೆ ಶಿವಕುಮಾರ್ ಪಟ್ಟ ಫೈನಲ್ ಮಾಡಿದ್ದಕ್ಕಾಗಿ ಧನ್ಯವಾದ ತಿಳಿಸೋದಕ್ಕೆ ಅಂತ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ರು. ನಿನ್ನೆ ರಾತ್ರಿ ವಾಪಸ್ ಆಗಿದ್ದಾರೆ. ಸಚಿವರ ಪಟ್ಟಿಯು ಫೈನಲ್ ಮಾಡಿಕೊಂಡು ಬಂದಿರುವಂತ ಡಿಕೆ ಶಿವಕುಮಾರ್ ಸಿಎಂ ಫೈನಲ್ ನಂತರ ಸಚಿವರ ಪಟ್ಟಿ ಬಗ್ಗೆ ಗೊಂದಲ ಹೆಚ್ಚಾಗ್ಬಿಟ್ಟಿತ್ತು. ದೆಹಲಿಗೆ ಹೋಗುವ ವೇಳೆ ಪಟ್ಟಿ ರೆಡಿ ಮಾಡಿಕೊಂಡು ಡಿಕೆ ಶಿವಕುಮಾರ್ ಹೋಗಿದ್ರು. ತಡರಾತ್ರಿ ಸದಾಶಿವ ನಗರಕ್ಕೆ ಅವರ ನಿವಾಸಕ್ಕೆ ಬಂದಿದ್ದಾರೆ. ಹಾಗಾದ್ರೆ ಪಟ್ಟಿಯಲ್ಲಿ ಇರುವಂತ ಹೆಸರುಗಳು ಯಾರದ್ದು, ಯಾರ ಹೆಸರು ಕೈ ಬಿಟ್ಟಿದ್ದಾರೆ, ಯಾರ ಹೆಸರು ಫೈನಲ್ ಆಗಿದೆ, ಸಚಿವ ಸಂಪುಟದಲ್ಲಿ ಇರೋದ್ಯಾರು, ಡಿಸಿಎಂ ಆಗೋದ್ಯಾರು, ಇದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೆಲ್ಲ ವಿಚಾರಗಳನ್ನು ಕೂಡ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡಿ ಫೈನಲ್ ಮಾಡಿಕೊಂಡು ವಾಪಸ್ ಆಗಿದ್ದಾರೆ. ಡಿಸಿಎಂ ಪಟ್ಟ ಯಾರ್ಯಾರಿಗೆ? ಹಾಗಾದ್ರೆ ಸದ್ಯ ಒಂದು ಪಟ್ಟಿಯನ್ನ ನೀವು ಗಮನಿಸ್ತಾ ಇದ್ದೀರಿ. ಡಾಕ್ಟರ್ ಜಿ ಪರಮೇಶ್ವರ್, ಎಂಬಿ ಪಾಟೀಲ್, ಯುಟಿ ಖಾದರ್ ಇವರಿಗೆ ಡಿಸಿಎಂ ಪಟ್ಟ ಸಿಗಬಹುದು ಅನ್ನುವಂತ ಒಂದು ಪಟ್ಟಿ. ಇನ್ನು ಸಿದ್ದರಾಮಯ್ಯನವರ ಲಿಸ್ಟ್ ನಲ್ಲಿ ಸಚಿವ ಸಂಪುಟದಲ್ಲಿ ಯಾರು ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಪಟ್ಟಿ ಇದೆ. ಅದನ್ನ ನೀವು ಗಮನಿಸೋದಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್, ಯತೀಂದ್ರ ಸಿದ್ದರಾಮಯ್ಯ, ಕೃಷ್ಣ ಭೈರೇಗೌಡ, ದಿನೇಶ್ ಗುಂಡೂರಾವ್, ಭೈರತಿ ಸುರೇಶ್, ಕೆಜೆ ಜಾರ್ಜ್, ಜಮೀರ್ ಅಹಮದ್ ಖಾನ್, ನಾರಾಯಣ ಸ್ವಾಮಿ, ಬಂಗಾರಪೇಟೆ ಶಾಸಕ ನರೇಂದ್ರ ಸ್ವಾಮಿ ಮಳವಳ್ಳಿಯವರು, ಇನ್ನು ಎಚ್.ಸಿ. ಮಹದೇವಪ್ಪ, ಪುಟ್ಟರಂಗ ಶೆಟ್ಟಿ, ಯುಟಿ ಖಾದರ್, ಟಿಬಿ ಜಯಚಂದ್ರ, ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಅಶೋಕ್ ಪಠಾಣ್, ಮತ್ತೆ ಅಪ್ಪಾಜಿ ನಾಡಗೌಡ, ಎಂಬಿ ಪಾಟೀಲ್, ಬಿಆರ್ ಪಾಟೀಲ್, ಬಸವರಾಜ ರಾಯರೆಡ್ಡಿ, ಪೊನ್ನಣ್ಣ, ಶಿವಲಿಂಗೇಗೌಡ. ಇನ್ನು ಡಿಕೆ ಶಿವಕುಮಾರ್ ಅವರ ಲಿಸ್ಟ್ ನಲ್ಲಿ ಯಾರಿದ್ದಾರೆ ಅದನ್ನು ಕೂಡ ನಾವು ಗಮನಿಸೋದಾದ್ರೆ ಅವರದ್ದೇ ಬೇರೆ ಲಿಸ್ಟ್. ಎನ್.ಎ. ಹ್ಯಾರಿಸ್, ರಾಮಲಿಂಗಾ ರೆಡ್ಡಿ, ರಿಜ್ವಾನ್ ಅರ್ಷದ್, ಆನೇಕಲ್ ಶಿವಣ್ಣ, ನರೇಂದ್ರ ಸ್ವಾಮಿ, ಇದು ಸಿದ್ದರಾಮಯ್ಯನವರ ಲಿಸ್ಟ್ ನಲ್ಲೂ ಕೂಡ ಇದ್ದ ಹೆಸರೇ. ಇನ್ನು ಬಾಲಕೃಷ್ಣ, ಮಾಗಡಿ ಶಾಸಕ, ಚಲುವರಾಯಸ್ವಾಮಿ, ತನ್ವೀರ್ ಸೇಠ್, ಗುಬ್ಬಿ ಶ್ರೀನಿವಾಸ್, ಟಿಬಿ ಜಯಚಂದ್ರ, ನಾಗೇಂದ್ರ, ಶರತ್ ಬಚ್ಚೇಗೌಡ. ನಾಗೇಂದ್ರ ಹೆಸರು ಒಂದು ರೀತಿಯಾಗಿ ಅಚ್ಚರಿ, ಯಾಕೆಂದ್ರೆ ಅವರೀಗ ಮಾಜಿ ಸಚಿವ. ಈ ವಾಲ್ಮೀಕಿ ಮಹರ್ಷಿ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಡುವಂತ ಸಂದರ್ಭ ಬಂತು, ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರನ್ನ ಹಾಗಾದ್ರೆ ಮತ್ತೆ ಸೇರಿಸ್ಕೊಳ್ತಾರಂತ ಡಿಕೆ ಶಿವಕುಮಾರ್ ಅವರ ಲಿಸ್ಟ್ ನಲ್ಲಿ ಅವ್ರು ಇದಾರಂತೆ. ನೋಡೋಣ ಇದೇ ಲಿಸ್ಟೇ ಫೈನಲ್ ಆಗುತ್ತಾ ಏನ್ ಕತೆ. ಡಿಕೆ ಶಿವಕುಮಾರ್ ಅವರು ವಾಪಸ್ ಆಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಗೊತ್ತಾಗಬಹುದು. ಇದೇ ಲಿಸ್ಟ್ ಫೈನಲ್ ಆಗಿದೆ ಅನ್ನೋದ್ರ ಬಗ್ಗೆ. ಒಟ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಲಿಸ್ಟ್ ನಲ್ಲಿ ಇಷ್ಟು ಜನ ಇದ್ದಾರೆ, ಸಿದ್ದರಾಮಯ್ಯನವರ ಲಿಸ್ಟ್ ನಲ್ಲಿ ಒಂದಷ್ಟು ಜನ ಇದ್ದಾರೆ. ಯಾರಿಗೆ ಹಾಗಾದ್ರೆ ಸಚಿವ ಪಟ್ಟ ಕನ್ಫರ್ಮ್ ಆಗಿರಬಹುದು, ಯಾರಿಗೆ ಮಂತ್ರಿಗಿರಿ ಸ್ಥಾನ ತಪ್ಪಿರಬಹುದು, ಯಾರು ಹೊಸದಾಗಿ ಮಂತ್ರಿಗಿರಿ ಸ್ಥಾನವನ್ನ ಪಡ್ಕೊಳ್ತಾ ಇರಬಹುದು, ನೋಡೋಣ.